ಒಬ್ಬ ಒಳ್ಳೆ ಸಾಮಾಜಿಕ ಕಾರ್ಯಕರ್ತರಾಗಿದ್ದರು. ನನ್ನ ಜೊತೆ ಸುಮಾರು ಒಂದು 10 ವರ್ಷದಿಂದ ಎಲ್ಲ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು. ಅವರಿಗೆ ಹೋರಾಟದ ಮನೋಭಾವ ಇದ್ದಿದ್ದರಿಂದ ಬಹಳಷ್ಟು ಕಮ್ಮಿ ಸಮಯದಲ್ಲೇ ಬಹಳಷ್ಟು ಸಾಧನೆಗಳು ಮಾಡಿದಂಥ ಒಳ್ಳೆ ಪಕ್ಷದ ಕಾರ್ಯಕರ್ತ ಮತ್ತು ಸಾಮಾಜಿಕ ಕಾರ್ಯಕರ್ತನ ಕಳ್ಕೊಂಡಿದ್ದೀವಿ. ಕಾರಣಾಂತರದಿಂದ ನನಗೆ ಮೊದಲೇ ಬರೋಕ್ಕಾಗಲಿಲ್ಲ. ಇವತ್ತು ಬೀದರ್ ಭೇಟಿ ಇತ್ತು, ಅದರಿಂದ ಅವ್ರ ಮನೆಗೆ ಭೇಟಿ ಮಾಡಿ ಅವ್ರಿಗೂ ಸಹ ಅವ್ರ ಮನೆಯವ್ರಿಗೆಲ್ರಿಗೂ ಸಹ ಸಂತಾಪವನ್ನು ಸೂಚಿಸಿ ಅವ್ರಿಗೂ ಸಹ ಧೈರ್ಯ ತುಂಬಿ, ನಮ್ಮ ಜೊತೆ ಸಾಗರ್ ಅವರು ಸಹ ಇದ್ದಾರೆ, ಲೋಕಸಭಾ ಸದಸ್ಯರು, DCC ಪ್ರೆಸಿಡೆಂಟು ಇದ್ದಾರೆ, ಅವರೆಲ್ಲರೂ ಸಹ ಜೊತೆಗಿರ್ತಾರೆ. ಏನೇ ಕಷ್ಟ ಬಂದರೂ ನಾವು ಜೊತೆಗಿದ್ದೀವಿ ಅಂತೇಳಿ ಒಂದು ಭರವಸೆ ಕೊಡಲಿಕ್ಕೆ ಇಲ್ಲಿ ಬಂದಿದೆ. ಹೆಂಗೆ ತುಂಬಬೇಕು ಅಂತ ಹೇಳಿ ಸರ್, ಇದು ಇತಿಹಾಸ ಅದ ಸರ್. ಮಾರ್ಟಿನ್ ಮಂಗ್ಲಿಂದ ಇತಿಹಾಸ ಬೀದರ್ ಜಿಲ್ಲೆ ಅದ ಸರ್. ಇದು ಬೀದರ್ ಜಿಲ್ಲೆ ಮಾತ್ರ ಇಲ್ಲ ಸರ್, ಇದು ಕರ್ನಾಟಕಕ್ಕೆ ತುಂಬ ಗೊತ್ತಾಗಬೇಕು. ಯಾಕಂದ್ರೆ PK ಹರಿಪ್ರಸಾದ್ ಸಾಹೇಬರು ಇಷ್ಟು ಹೈಕಮಾಂಡಲ್ಲಿ ಕೆಲಸ ಇಷ್ಟು ಒತ್ತಡ ಇರ್ತದೆ. ಅಂಥ ಸಂದರ್ಭ ಕೂಡ ಸರ್ ತಾವು ಇಲ್ಲಿ ಮಾರ್ಟಿನ್ ಮಾಸವರು, ದಿವಂಗತ ಮಾರ್ಟಿನ್ ಮಾಸವರು ಮನೆಗೆ ಸರ್ ಬಂದಿದ್ದೀರಿ ಸರ್. ನಿಜಕ್ಕೂ ಇದು ನಮಗೆ ಇದು ವರ್ಡ್ಸ್ ಬರ್ತಾ ಇದೆ ಸರ್ ಹೇಳೋಕ್ಕೆ. ಮತ್ತು ಅದ್ರ ಜೊತೆಗೆ ಸರ್ ಅಣ್ಣನ ಕಳ್ಕೊಂಡ ವಿದಿನ್ 2-3 ತಿಂಗಳಲ್ಲಿ ಮತ್ತು ಅಕ್ಕಗೂ ಕಳ್ಕೊಂಡು ದೇವ್ರು ಏನು ಮಾಡಬೇಕಂತ ಮಾಡೋದು. ಲಕ್ಕಿಯವರೆಲ್ಲ ಚಲೋ ಮುಂದುವರಿತಾರ. ಏನಪ್ಪ ಅಂದ್ರೆ ಸಾಹೇಬ್ರ ಹೆಸರು ಮುನ್ನಾಗಬೇಕಂದ್ರೆ ಮಾಡಿ ಕಾರಣ ಏರಿಯಾದಲ್ಲಿ ನಮ್ಗೆ ಗೊತ್ತಿಲ್ಲ 10 ವರ್ಷದಿಂದ BK ಹರಿಪ್ರಸಾದ್ ಸಾಹೇಬ್ರು ಯಾರಂತ ನಮ್ಗೆ ಗೊತ್ತಿದ್ದಿಲ್ಲ. ಬಟ್ ಅವ್ ಈ ಕ್ಷೇತ್ರ ಪೂರ ಗೊತ್ತು ಮಾಡಿದ ಶೇಡ್ ಹೌಸ್ ಆಗಲಿ, ನಮ್ಮ ಬರ್ತಡೇ ಆಗಲಿ, ಒಂದು ಏನೇ ಆದರೂ ಪೂರ ಫಸ್ಟ್ ಅವನೇ ಇರ್ತಿದ್ರು ಸರ್. ನಿಜಕ್ಕೂ ಇದು ಇತಿಹಾಸ ಸೃಷ್ಟಿಗೆ ಸರ್. ಯಾಕಂದ್ರೆ ಬಂದ್ಬಿಡಿ